ಜಯ ಅಂತ ಇಬ್ರು ತಾಲೂಕು ಎಮ್ಮೆ ನಮ್ಗೆ ಏನ್ ಬೇಡ್ಕೊಂಡ್ರು ಅದು ನೆರವೇರಿದೆ. ನನ್ ಪ್ರಕಾರ ಒಬ್ರು ತಪ್ಪಿಸ್ಕೊಂಡ್ಬಿಟ್ಟು ನಾವ್ ಇಲ್ಲಿ ಬಂದು ಪ್ರತಿ ವರ್ಷ ಸಿಕ್ಕದಂತ ನಾವು ಹೋಗಿ ತಲುಪಿಲ್ಲ ಅಷ್ಟಲ್ಲೇ ಅವ್ರು ಸಿಕ್ಕಿರ್ಬೇಕು. ಹಾಗಾಗಿ ಮತ್ತೆ ನಮ್ದು ಎಲ್ಲಿ ತ್ರಾಸ ಬೇಕು ಇಲ್ಲಿ ಬಂದ್ಮೇಲೆ ಎಲ್ಲಿ ಹೇಳಕ್ಕಾಗಿರತ್ತೆ 9 ವರ್ಷ ಲೈಫ್ ಅಲ್ಲಿ ಒಬ್ರು ಕಳ್ಕೊಂಡ್ ಸಿಕ್ಕಿದ್ದಾರೆ. ಮತ್ತೆ ನಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಸರೋಗಿದೆ, ಮತ್ತೆ ಮನೆ ಪ್ರಾಬ್ಲಮ್ಸ್ ಸರೋಗಿದೆ. ಮತ್ತೆ ಚೆನ್ನಾಗ್ ನಡೀತಿದೆ. ಇಲ್ಲಿ ಬಂದು ಕರ್ಕೊಂಡು ಎಲ್ಲ ಚೆನ್ನಾಗಿ ಆಯ್ತು. ಇಲ್ಲಿ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ಮನೆಗೂ ಎಷ್ಟು ನಿಮಿಷ ಹೋಗ್ತಾ ಇದ್ದೀರಾ? 4 ತಿಂಗಳು. ಈ 4 ವರ್ಷದಲ್ಲಿ ಏನೇನು ಚೇಂಜ್ ಬದಲಾವಣೆ ಆಗಿದೆ? ನಾವ್ ಕಟ್ಟಿದ್ದೆಲ್ಲ ನೆರವೇರಿದೆ. ಏನೇನು ಅನ್ಕೊಂಡಿದ್ದೀರಾ ಅಂತ ಕೇಳ್ಕೋಬೋದಾ? ಮನೆ ಕಟ್ಕೊಂಡು ಆಗಿದೆ. ಈಗ ಹೋಗಿ ಬಂದ್ಮೇಲೆ ನೆರವೇರಿದೆ. ಇನ್ನು ಹೋಗಿ ಬಂದ್ಮೇಲೆ ಪ್ರವೇಶ ಯಾಕೆ, ಏನ್ ಕಾರಣ? ಇರಿ ಮೈ ಯಾರು ಹೇಳಿದ್ರು ಒಳ್ಳೇದು ನಡೆಯುತ್ತೆ ಅಂತ? ಅದು ನೋಡಿ ನೀವು ಹೋಗ್ತಾ ಇದ್ದೀರಾ, ಒಳ್ಳೇದೇ ಆಗ್ಲಿ. ಯಾವ ಊರಿಂದ ಬರ್ತಾ ಇದ್ದೀರಾ? ಅಮ್ಮನ ನೋಡಕ್ ಹೋಗ್ತಾ ಇದ್ದೀರಲ್ಲ, ಕಾರಣ ಏನು? ಎಷ್ಟು ವರ್ಷದಿಂದ ಹೋಗ್ತಾ ಇದ್ದೀರಾ? 6 ವರ್ಷದಲ್ಲಿ ಏನ್ ಬದಲಾವಣೆ ಆಗಿದೆ? ಇವಾಗ ಇಷ್ಟು ಜನ ನಂಬ್ಕೊಂಡು ಹೋಗ್ತಾ ಇದ್ದೀರಲ್ಲ, ಏನ್ ಕಾರಣ? ಆಯ್ತು ಸ್ವಾಮಿ, ಒಳ್ಳೇದ. ತಮ್ಮ ಹೆಸರು? ಯಾವ ಊರಿಂದ ಬರ್ತಾ ಇದ್ದೀರಾ? ಏನ್ ಕಾರಣ ಅಮ್ಮನ್? ಮತ್ತೆ ಇನ್ನೊಂದು ಭಾಗಕ್ಕೆ ಅಕ್ಕಿ ಹಾಕ್ತಾರೆ. ಅಕ್ಕಿ ಏನಕ್ಕೆ ಹಾಕ್ತಾರೆ ಅಂದ್ರೆ ಎಷ್ಟನೇ ವರ್ಷ ಸ್ವಾಮಿ ಇದು? ಓಂ ಶಕ್ತಿ. ಕ್ಯಾಮ್ರಾ ಆಕ್ಷನ್. ಸ್ವಾಮಿ ನಮಸ್ಕಾರ, ತಮ್ಮ ಹೆಸರು? ಎಷ್ಟನೇ ವರ್ಷ ಸ್ವಾಮಿ ಇದು ಹೋಗ್ತಾ ಇರೋದು? ಏನ್ ಕಾರಣ ಸ್ವಾಮಿ ಎಲ್ಲ? ಎಷ್ಟು ಜನ ಹೋಗ್ತಾ ಇದೀರಾ ಇವತ್ತು? ನಿಮ್ ಊರಿಂದ, ನಿಮ್ ಕಡೆಯಿಂದ ಎಷ್ಟು ಜನ ಹೋಗ್ತಾ ಇದೀರಾ? ಎಲ್ಲ ಒಂದೇ ಫ್ಯಾಮಿಲಿನಾ? ಎಲ್ಲ ನೆಂಟರು, ಸ್ನೇಹಿತರು? ಒಳ್ಳೇದಾಗ್ಲಿ ಸ್ವಾಮಿ. ಹಾಗೆ ಸ್ವಾಮಿ ಹತ್ರ ಬಿಡಿ. ಸ್ವಾಮಿ ನಮಸ್ಕಾರ. ಸ್ವಾಮಿ ಮಾತಾಡಿ ಸ್ವಾಮಿ. ಏನ್ ಸ್ವಾಮಿ ನೀವು ಮಾತಾಡಕ್ ಕಷ್ಟ ಪಡ್ತೀರಲ್ಲ? ಸ್ವಾಮಿ ನಮಸ್ಕಾರ. ತಮ್ಮ ಹೆಸರು ಸ್ವಾಮಿ? ಯಾವ ಊರಿಂದ ಬರ್ತಾ ಇದ್ದೀರಾ? ಎಷ್ಟು ಜನ ಹೊರಟಿದ್ದೀರಾ? ಈ ಅಮ್ಮ ದೇವಸ್ಥಾನಕ್ಕೆ ಎಷ್ಟನೇ ವರ್ಷ ಹೋಗ್ತಾ ಇದ್ದೀರಾ? ಏನ್ ಕಾರಣ? ಇವಾಗ ನಿಮ್ ಜೊತೆ ಬರ್ತಾ ಇದ್ರಲ್ಲ, ಅವ್ರಿಗೆಲ್ಲ ಏನೇನು ಒಳ್ಳೇದಾಗಿದೆ? ಈ ದೇವ್ರು ನಂಬ್ಕೊಂಡು ಹೋದ್ರೆ ಎಲ್ಲ ನಡೆಯುತ್ತಾ? ಏನೇನು ಅನುಕೂಲ ಆಗಿದೆ ಇದುವರೆಗೂ? ಬೇರೆಯವ್ರಿಗೆ, ನಿಮ್ ಜೊತೆ ಬರೋರಿಗೆ ಎಲ್ಲರಿಗೂ ಒಳ್ಳೆ ನಡೀತಿದೆ. ಓಂ ಶಕ್ತಿ. ಸ್ವಾಮಿ ನೀವು 2 ಮಾತು. ತಮ್ಮ ಹೆಸರು ಸ್ವಾಮಿ? ಯಾವ ಊರಿಂದ ಬರ್ತಾ ಇದ್ದೀರಾ? ಈ ಅಮ್ಮ ದೇವಸ್ಥಾನಕ್ಕೆ ಹೋಗೋ ಕಾರಣ ಏನು? ಇದೇ ಪರಿಸ್ಥಿತಿ. ಓಕೆ, ನಿಮ್ಮೂರಲ್ಲಿ ಇಷ್ಟು ಜನ ಬಂದಿದ್ದೀರಲ್ಲ, ಏನ್ ಕಾರಣ? ಓಕೆ, ಏನಕ್ಕೆ ಹೋಗ್ತಾ ಇದ್ದೀರಾ? ಆಯ್ತು ಸ್ವಾಮಿ, ಹಂಗೆ ಸ್ವಾಮಿ ಹತ್ರ ಕೊಡಿ. ಸ್ವಾಮಿ ನಮಸ್ಕಾರ. ತಮ್ಮ ಹೆಸರು ಸ್ವಾಮಿ? ಯಾವ ಊರಿಂದ ಬರ್ತಾ ಇದ್ದೀರಾ? ಏನ್ ಕಾರಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು? ಅದಕ್ಕೋಸ್ಕರ ಹೋಗ್ತಾ ಇದ್ದೀರಾ? ಬನ್ನಿ ಸ್ವಾಮಿ, ಹಂಗೆ ಕೊಡಿ ಆ ಕಡೆ. ಮೂಪಣಿಗೆ ಹೋಗ. ತಮ್ಮ ಹೆಸರು? ಯಾವ ಊರಿಂದ ಬರ್ತಾ ಇದ್ದೀರಾ? ಏನ್ ಕಾರಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು?
ಹೇಗಿದೆ ಪ್ರಯಾಣ? ಇವಾಗ ಅಡಿಗೆ ಎಲ್ಲ ನೀವೇ ಮಾಡ್ಕೊಂತೀರಾ? ತಮ್ಮ ಹೆಸರು ಸ್ವಾಮಿ? ಯಾವ ಊರಿಂದ ಬರ್ತಾ ಇದ್ದೀರಾ? ಏನ್ ಕಾರಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು? ಇವಾಗ ನಿಮ್ಮೂರಿಂದ ಜನ ಹೋಗಿದ್ರಲ್ಲ ಇದಕ್ಕೆ ಮುಂಚೆ, ಅವ್ರಿಗೆಲ್ಲ ಏನ್ ಒಳ್ಳೇದು ನಡೆದಿದೆ? ಒಳ್ಳೇದು ನಮ್ಮೂರಲ್ಲಿ ನಡೆದಿದ್ದು, ನಮ್ಮೂರಲ್ಲಿ ಹೋಗಿದ್ದೆ ಫಸ್ಟ್ ಹೋಯ್ತೇವೆ. ಪಕ್ಕೂರಲ್ಲಿ ಒಳ್ಳೇದೈತೆ ಅಂತ ಹೇಳಿದ್ರು ನಾವು ಹೋಗಮ್ಮ. ಅದಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಸ್ವಾಮಿ, ನಮಸ್ಕಾರ. ನಾವು ಅಮ್ಮನ ದೇವಸ್ಥಾನಕ್ಕೆ ತುಂಬ ವರ್ಷ ಬರ್ತಾ ಇದ್ವಿ. ಪ್ರತಿ ವರ್ಷನೂ ಒಂದೊಂದು ಯಾವ್ದಾದ್ರು ಒಂದು ಒಳ್ಳೆ ರೀತಿ ಆಗ್ತಾನೆ ಇದೆ. ಮತ್ತು ಮನೆ ವಿಷಯ ಆಗಲಿ, ವಿಷಯ ಆಗಲಿ, ಪ್ರತಿಯೊಂದು ನೆರವೇರಿದೆ. ಪ್ರತಿ ವರ್ಷನೂ 50 ಜನ ನಾವು ಕರ್ಕೊಂಡು ಹೋಗ್ತಾ ಇದ್ವಿ. ಪ್ರತಿ ವರ್ಷನೂ ಓಂ ಶಕ್ತಿ ದರ್ಶನ ಮಾಡಿಸ್ಕೊಂಡು ಕರ್ಕೊಂಡು ಬರ್ತಾ ಇದ್ವಿ. ಪ್ರತಿ ವರ್ಷನೂ ಯಾವುದೇ ತೊಂದರೆ ಪ್ರಾಬ್ಲಮ್ ಇಲ್ಲದೆ ಒಳ್ಳೆಯದಾಗಿದೆ. ಸ್ವಾಮಿ ನಮ್ಮ ಹೆಸರು? ಯಾವ ಊರಿಂದ ಬಂದಿದ್ದೀರಾ? ಇವಾಗ ಈ ಅಮ್ಮ ದೇವಸ್ಥಾನಕ್ಕೆ ಎಷ್ಟು ವರ್ಷ ಹೋಗ್ತಾ ಇದ್ದೀರಾ? ಏನ್ ಕಾರಣ ಸ್ವಾಮಿ? ಆಯ್ತು ಸರ್, ಒಳ್ಳೇದಾಗ್ಲಿ. வணக்கம் மக்களே, நான் தான் உங்கள் சவுண்ட் சந்தியா. நல்ல கண்டென்ட் வந்து மக்களுக்காக கொடுத்துட்ருக்காங்க. எல்லா துறைகளில் இருந்தும் இந்த அற்புதமான ஒரு தேவையான கண்டென்ட் கொடுத்துட்ருக்காங்க. மறக்காமல் யூடியூப் சேனலை சப்ஸ்கிரைப் பண்ணுங்கள், கமெண்ட் பண்ணுங்கள், ஷேர் பண்ணுங்கள் அண்ட் மறக்காமல் லைக் பட்டனை ப்ரெஸ் பண்ணுங்கள். தேங்க்யூ.